ಸರ್ ನಮಸ್ತೆ. ಏನು ಮಲ್ಕೊಂಡ್ಬಿಟ್ಟಿದ್ರಿ? ಗ್ಯಾಸ್ ಇಲ್ಲ ಅಂತ ಮಾಡ್ಕೊಂಡಿದ್ದೀವಿ ಸರ್. ಹಾಂ. ಹೆಂಗೆ ಗ್ಯಾಸ್ ಇಲ್ಲ ಅಂತ ಮಲ್ಕೊಂಡ್ಬಿಟ್ರಿ? ಹಿಂಗೆ ಗ್ಯಾಸ್ ಸಿಗ್ತದಾ? ಗ್ಯಾಸ್ ಇದ್ರೆ ತಾನೇ ನಾವು ಓಡಿಸ್ಬೇಕು ಗಾಡಿ. ಹಾಂ. ಗ್ಯಾಸಿಂದ ಭಾಳ ಸಮಸ್ಯೆ ಆಗ್ಬಿಟ್ಟಿದೆ. ಎಷ್ಟು ದಿನಗಳಿಂದ ಗ್ಯಾಸ್ ಸಿಗ್ತಿಲ್ಲ? ಒಂದು 15 ದಿವಸದಿಂದ ಪ್ರಾಬ್ಲಮ್ ಇದೆ. ಸ್ವಲ್ಪ ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ಪ್ರಾಬ್ಲಮ್ಮು. ಇವಾಗ ಜಾಸ್ತಿ ಆಗ್ಬಿಟ್ಟಿದೆ. ನೆನ್ನೆನೂ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ದೆ, ವಾಪಸ್ ಹೋದೆ. ಇವತ್ತು ಬಂದು ನಿಂತ್ಕೊಂಡಿದ್ದೀನಿ. ಸದ್ಯಕ್ಕೆ ಗ್ಯಾಸ್ ಇನ್ನೋವರೆಗೂ ಸಿಕ್ಕಿಲ್ಲ. ಮಲ್ಕೊಂಬಿಟ್ಟಿದ್ದೀನಿ ಇಲ್ಲಿ ಬಂದು. ಈಗ ಬಂಕವ್ರು ಏನು ಹೇಳ್ತಾವ್ರು ನಿಮಗೆ? ನಾಳೆ ಬನ್ನಿ, ಸಾಯಂಕಾಲ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿದೆ ಇವಾಗ. ಗಾಡಿನಲ್ಲಿ ಗ್ಯಾಸ್ ಇದ್ದರೆ ಓಡಿಸ್ಬೋದು, ಇಲ್ಲಾಂದರೆ ಏನಿಲ್ಲ, ಸುಮ್ಮನೆ ಮಲ್ಕೊಬೇಕಾಗತ್ತೆ. ಇಲ್ಲಾಂದರೆ ಗಾಡಿ ತೊಗೊಂಡೋಗಿ ನಿಲ್ಸ್ಕೊಬೇಕಾಗತ್ತೆ. ಇವಾಗ ಗಾಡಿ ಗ್ಯಾಸ್ ಖಾಲಿ ಆದರೆ ತಳ್ಕೊಂಡು ಹೋಗೋಕ್ಕೆ ಆಗಲ್ಲ ಸರ್ ನಮಗೆ ಕೈಯಿಂದ. ಹಂಗಾಗಿ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀವಿ. ಈಗ ರೇಟ್ ಹೆಂಗಿದೆ? ಕೆಲವು ಇವಾಗ 100 ಅಂತಾರೆ, 105 ಅಂತಾರೆ. ಈಗ ಸರಿ, ಈಗ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಒಂದು ಕಡೆ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದೆ, ಈಗ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ, ನಿಮಗೆ ಗ್ಯಾಸ್ ಇಲ್ಲ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್ಕಾರ ಏನಾದರೂ ಮಾಡಬೇಕು. ಸರ್ಕಾರದಿಂದ ಆಟೋ ಡ್ರೈವರ್ಗೆ ಏನಾದರೂ ಉಪಕಾರ ಮಾಡಬೇಕು. ನಮಗೆ ಭಾಳ ತೊಂದರೆ ಆಗ್ತಾಯಿದೆ, ದುಡಿಮೆನೇ ಇಲ್ಲ, ಭಾಳ ಕಷ್ಟ ಆಗ್ತಾಯಿದೆ. ಮನೆಗೆ ಏನು ಹೋಗೋಕ್ಕೆ ಆಗ್ತಾಯಿಲ್ಲ. ಭಾಳ ಕಷ್ಟ ಆಗ್ತಾಯಿದೆ. ಈಗ ಎಷ್ಟು ಸಂಪಾದನೆ ಆಗ್ತಿತ್ತು, ಇವಾಗ ಏನು ಸಂಪಾದನೆ ಇದೆಯೋ ಇಲ್ವೋ? ಮುಂಚೆ ಹೆಂಗೋ ನಡೀತಾಯಿತ್ತು ಸರ್. ಇವಾಗ 500 ರೂಪಾಯಿ ಮಾಡೋಕ್ಕೂ ಭಾಳ ಕಷ್ಟ ಆಗ್ತಾಯಿದೆ. ಗ್ಯಾಸಿನ್ಗೇ 500 ರೂಪಾಯಿ ಕೊಟ್ಟು ಗ್ಯಾಸ್ ಹಾಕ್ಕೊಂಡ್ರೆ ಪ್ಯಾಸೆಂಜರೂ ಕೊಡೋಲ್ಲ. ಒಂದು 10 ರೂಪಾಯಿ 20 ರೂಪಾಯಿನೂ ಎಕ್ಸ್ಟ್ರಾನು ಕೊಡೋಲ್ಲ. ಹಂಗಾಗಿದೆ ಪ್ರಾಬ್ಲಮ್ಮು. ಮತ್ತೊಂದು ಕಡೆ ಇವಾಗ ನೀವು ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ನೀವು ಕೂಡ ಕಸ್ಟಮರ್ಸ್ನ ಕೇಳ್ತೀರಿ, ಒಂದು 5 ರೂಪಾಯಿ ಜಾಸ್ತಿ ಕೊಡಿ ಅಂತ ಕೊಡಿ ಅಂತ ಹೇಳ್ತಾರೆ. ಕೇಳ್ತೀವಿ. ಅವಾಗ ಹೆಂಗೆ ರಿಯಾಕ್ಷನ್ ಇರುತ್ತೆ? ಯಾಕೆ ಕೊಡಬೇಕು? ನಾವು ಬುಕ್ ಮಾಡಿದಾಗ ಅದರೊಳಗೆ ತೋರ್ಸತ್ತಲ್ಲ, ಅಷ್ಟೇ ಕೊಡೋದು. ನಾವು ಕೊಡೋಕ್ಕಾಗಲ್ಲ, ನಮಗೂ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅವರು. ಏನು ಮಾಡೋಕ್ಕಾಗಲ್ಲ, ಎಷ್ಟು ಬರುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ಈಗ ಪರಿಹಾರದ ಬಗ್ಗೆ ಏನಾದರೂ ಹೇಳೋದಾದರೆ ಸರ್ಕಾರಕ್ಕೆ ಯಾವ ರೀತಿ ಪರಿಹಾರ ಬೇಕಂತೀರಿ? ಪರಿಹಾರ ಏನಾದ್ರು ಕೊಟ್ಟರೆ ಸರ್ಕಾರ ಒಳ್ಳೆಯದು. ಏನಾದ್ರು ಒಂದು ಉಪಕಾರ ಮಾಡಿದ್ರೆ, ಡ್ರೈವರ್ಗಳು ಭಾಳ ಜನ ಡ್ರೈವರ್ಗಳೂ ಕಷ್ಟದಲ್ಲಿ ಇದ್ದಾರೆ, ಅವ್ರಿಗೆ ಸಹಾಯ ಮಾಡಿದ್ರೆ ಒಳ್ಳೆಯದು. ಕರೋನಾ ಟೈಮ್ನಲ್ಲಿ 700 ರೂಪಾಯಿ ಏನಾದರೂ ಹಾಕಿದ್ರು ನಮಗೆ. ಇವಾಗ ಈ ಸರ್ಕಾರ ಏನು ಮಾಡ್ತದೋ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಒಂಚೂರು ಪರಿಹಾರ ಕೊಟ್ಟರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ.